ನಿಮ್ಮ ದೊಡ್ಡ ಅಭಿಮಾನಿಯಾಗಿ ನಂದು ಒಂದು ಪ್ರಶ್ನೆ. ನೀವೇ ಹೇಳ್ದಂಗೆ ಅಭಿಮಾನಿಗಳ ಒತ್ತಾಯ ಇತ್ತು, ಸುದೀಪ್ ಅವ್ರು ಬೇರೆ ಕ್ರಿಕೆಟ್, ಬಿಗ್ ಬಾಸ್ ಎಲ್ಲಾ ಕಡೆ ಕಾಣಿಸ್ಕೊಳ್ತಾರೆ, ಸಿನಿಮಾ ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ಡಿಲೇ ಆಗ್ತಿದೆ ಅಂತ. ನಮಗೆ ಈ ನಿಮ್ಮ ತೂಕದ ಮಾತುಗಳು, ವ್ಯಕ್ತಿತ್ವನೇ ಬಹಳ ಇಷ್ಟ ಆಗಿರುವಂತದ್ದು. ನೀವು ಕಳೆದ ಸೀಸನ್ ನಲ್ಲಿ ಏನೋ ಒಂದಷ್ಟು ಜಗಳಗಳು, ಕಾಂಟ್ರವರ್ಸಿ ಆದಾಗ ನಾವೊಂದು ಎಕ್ಸ್ಪೆಕ್ಟೇಷನ್ ಇತ್ತು, ಈ ತರ ಸುದೀಪ್ ಅವರು ಇವತ್ತು ಬಂದ್ಮೇಲೆ ಮಾತಾಡಬಹುದು ಅಂತ. ಆದ್ರೆ ಅದಾಗ್ಲಿಲ್ಲ, ಎಷ್ಟೋ ಸರ್ತಿ ಆ ತರ ಆಗ್ಲಿಲ್ಲ. ಸೊ ಈ ಸಲ ತಾವು ಸ್ವರ್ಗಾಧಿಪತಿ ದೇವೇಂದ್ರ ಆಗಿರ್ತಿರೋ ಅಥವಾ ನರಕಾಧಿಪತಿ ಯಮ ಆಗಿ ಏನಾದ್ರು ಅಲ್ಲಿ ಇಲ್ಲಿ ಸ್ವಲ್ಪ ನಮ್ಗೆ ಹೆಚ್ಚಾಗಿ ಒಂದ್ ಸ್ವಲ್ಪ ಇಷ್ಟ ಪಡಿಸ್ತೀರಾ ಅಂತ ಒಂದು ಪ್ರಶ್ನೆ ಸರ್. ಅಂದ್ರೆ ನಾನು ಯಮ ಆದ್ರೆ ನಿಮ್ಗೆ ಇಷ್ಟ ಆಗುತ್ತೆ? ಅಲ್ಲ, ಅಂದ್ರೆ ಆ ರೀತಿಯಾದಂತಹ ಶಿಕ್ಷೆಗಳು ಅಥವಾ ಆ ತರದ ಮಾತುಗಳು ಅಂತ. ಅಂದ್ರೆ ಇವ್ರ ಪ್ರಶ್ನೆ ಕೇಳೋದಕ್ಕೆ ಅದನ್ನ ಹೇಳಿದ್ದ ನೀವೀಗ? ಖಂಡಿತವಾಗ್ಲೂ ಇಲ್ಲ, ಆಗ್ಲಿಂದ ಕಾಯ್ತಿದ್ದೆ ಇದನ್ನ ಕೇಳ್ಬೇಕು ಅಂತ. ಇಲ್ಲ ಸರ್, ಇಲ್ಲೇ ಚೆನ್ನಾಗಿ ಉತ್ತರ ಕೊಡ್ತಾ ಇದ್ದೀನಿ. ಅಲ್ಲೇ ಯಮ ಆಗ್ಲಿ ನಾನು? ಇಲ್ಲ ಸರ್, ನನಗೆ ಬಿಳಿ ಅಂದ್ರೆ ಏನು ಅಂತ ಗೊತ್ತು, ಕಪ್ಪು ಅಂದ್ರೆ ಏನು ಅಂತ ಗೊತ್ತು ಸರ್, ಗ್ರೇ ಏನು ಅಂತ ಗೊತ್ತಿಲ್ಲ. ಸೊ ಒಬ್ಬ ವ್ಯಕ್ತಿನ ಅರ್ಥ ಮಾಡ್ಕೊಳಕ್ ಇಷ್ಟಪಡ್ತೀನಿ. ಅವ್ನು ಸಿಕ್ಕಿದ್ರು ಹಂಗೆ ಇರಬೇಕು, ವೈಯಕ್ತಿಕವಾಗ್ಲೂ ಹಂಗೆ ಇರಬೇಕು, ಕನ್ಫ್ಯೂಸ್ ಆಗಬಾರ್ದು. ನನಗೆ ಕನ್ಫ್ಯೂಸ್ ಆದಾಗ ನನಗೆ ನನ್ನಲ್ಲಿ ಮಿಸ್ಟೇಕ್ ಆಯ್ತಾ ಅಂತ ಒಂದು ಬರುತ್ತೆ. ಸೊ ಐ ಆಮ್ ಸಂಬಡಿ ಹೂ ಲೈಕ್ ಟು ಮೀಟ್ ಎ ಪರ್ಸನ್, ಅಂಡರ್ಸ್ಟ್ಯಾಂಡ್ ಅ ಪರ್ಸನ್, ಆಕ್ಸೆಪ್ಟ್ ಅ ಪರ್ಸನ್. ನೀವು ಹೆಂಗನ ಇರಿ. ಸೊ ಇಲ್ಲಿ ಸ್ವರ್ಗ ನರಕ ಇಡೀ ವಾರ ನಡೆಯುತ್ತೆ. ಸೊ ನಾನು ಬರೋದೇ ಮಧ್ಯದ ಲೈನಲ್ಲಿ, ಗೊತ್ತಾಯ್ತಲ್ಲ? ಸೊ ಐ ಹ್ಯಾವ್ ಟು ಬ್ಯಾಲೆನ್ಸ್. ಸೊ ಆಬ್ವಿಯಸ್ಲಿ ಇಡೀ ವಾರ ಸಿಕ್ಕಾಬಡೆ ನಡೆಯೋದಿರುತ್ತೆ ಅಲ್ಲಿ ಕಂಟೆಸ್ಟೆಂಟ್ಸ್ಗೆ. ಸೊ ಎರಡು ಕಡೆನೂ ತುಂಬಾ ಹಾರ್ತಾರೋ ಹಕ್ಕಿಗೆ ಸ್ವಲ್ಪ ಕರೆದು ಕೂರಿಸ್ಬೇಕಾಗತ್ತೆ, ತುಂಬಾ ನೆರಳಿ ಕೆಳಗೆ ಹೋಗಿದ್ದಾರೆ ಅಂದ್ರೆ ಸ್ವಲ್ಪ ಎತ್ತಬೇಕಾಗತ್ತೆ. ದಟ್ ಇಸ್ ಮೈ ಜಾಬ್. ಸೊ ಅಲ್ಲಿ ಏನಾಗುತ್ತೆ, ಒಳಗಡೆ ವೈಯಕ್ತಿಕವಾಗಿ ಮಾತಾಡ್ತಾ ಇನ್ನೊಬ್ರು ಕೆರಿಯರ್ ಹಾಳಾಗೋ ಥರ, ಇನ್ನೊಬ್ರು ಜೀವನ ಹಾಳಾಗೋತಾಗ, ಇನ್ನೊಬ್ಬ ಕಂಟೆಸ್ಟೆಂಟು ಡ್ಯಾಮೇಜಿಂಗ್ ಮಾತಾಡ್ತಾ ಇದ್ದಾರೆ ಅಂದಾಗ ಮಾತ್ರ ಸ್ವಲ್ಪ ನಾವು ಮಾತಾಡಬೇಕಾಗತ್ತೆ. ಯಾಕಂದರೆ ಹೋಗೋ ಕಂಟೆಸ್ಟೆಂಟ್ಸಿಗೆ ಸರ್, ಪ್ರತಿಯೊಬ್ಬರಿಗೂ ಹೊರಗಡೆ ಒಂದು ಕುಟುಂಬ ಇದೆ, ಹೆಸರಿರುತ್ತೆ, ಜವಾಬ್ದಾರಿಗಳಿರುತ್ತೆ. ಅಲ್ಲಿ ಯಾರೋ ಮೂರನೇವ್ರು ಮಾತಾಡೋದ್ರಿಂದ ಜೀವನಗಳು ಹಾಳಾಗ್ಬಿಡ್ಬೋದು. ಗೆಟ್ ಇಟ್? ಸೊ ಐ ಥಿಂಕ್ ದಟ್ ಬ್ಯಾಲೆನ್ಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ದಟ್ ಇಸ್ ದ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ ಐ ಕ್ಯಾರಿ ಎವ್ರಿ ವೀಕೆಂಡ್, ಟು ಬ್ಯಾಲೆನ್ಸ್, ನಾಟ್ ಟು ಟೀಚ್ ಆ್ಯಕ್ಚುಲಿ. ಬಿಕಾಸ್ ಅವರೆಲ್ಲ ಕಲಿತೆ ಅಲ್ಲಿ ಬಂದಿರೋದು, ಆ್ಯಂಡ್ ದೇ ಹ್ಯಾವ್ ಟು ಡೂ ವಾಟ್ ಬಿಗ್ ಬಾಸ್ ಇಸ್ ನೀಡೆಡ್. ಅವ್ರು ವಾಟ್ ಅಲ್ಲಿ ಬದುಕಕ್ಕೆ, ಉಳ್ಕೊಳ್ಳೋದಕ್ಕೆ ಏನು ಮಾಡಬೇಕು ಮಾಡಲೇಬೇಕಾಗುತ್ತೆ. ಅವರು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಎಲ್ಲಿ ಒಂದು ಸೀಮಿತ ಒಂದು ಬೌಂಡ್ರಿ ದಾಟ್ತಾ ಇದ್ದಾರೋ ಸ್ವಲ್ಪ ಒಳಗೆ ಕರ್ಕೊಂಡ್ಬರ್ಬೇಕಾಗುತ್ತೆ ಅಷ್ಟೇ ಸರ್. ದಟ್ಸ್ ಆಲ್ ಇಟ್ ಇಸ್. ಸರ್ ಗಂಗಾ ಅಂತ ಇಲ್ಲಿ ಸರ್ ತೆಲುಗು ಬಿಗ್ ಬಾಸ್ ಅಲ್ಲಿ ರೆಡ್ ಕಾರ್ಡ್ ಅಂತ ಒಂದು ರೂಲ್ಸ್ ಮಾಡಿದ್ದಾರೆ ಸರ್. ಬಿಗ್ ಬಾಸ್ಗೆ ಮರ್ಯಾದೆ ಕೊಡದೆ ಮಾತಾಡಿದ್ದಕ್ಕೆ ಆ ರೆಡ್ ಕಾರ್ಡ್ನ ತೋರಿಸಿದ್ದಾರೆ. ಅಥವಾ ಜಗಳ ಮಿತಿಮೀರಿ ಆವೇಶದಲ್ಲಿ ಏನಾದರೂ ಮಾತಾಡಿದ್ರೆ ಅಂತಂದ್ರೆ ಆ ರೀತಿ ಹೊಸ ರೂಲ್ಸ್ ಏನಾದರೂ ನಮ್ಮ ಈ ಕನ್ನಡ ಬಿಗ್ ಬಾಸ್ ಅಲ್ಲಿ ಇದೆಯಾ? ಈಗ ಗೊತ್ತಿಲ್ಲ, ನಾನು ರೆಡಾಪ್ ಮಾಡ್ಕೊಂಡಿದ್ದಾರೆ. ಬಟ್ ನಮ್ಮಲ್ಲ ರೆಡ್ ಕಾರ್ಡಿಗೆ ಏನು ಅವಶ್ಯಕತೆ ಬಂದಿಲ್ಲಮ್ಮ. ಓಕೆ ಸರ್, ಏನಂತದ್ದು ಬಂದಿಲ್ಲ. ನಾವು ಏನ್ರಿ ಅಂದ್ರೆ ಅಲ್ಲಿ ಪಾಪ ಸೈಲೆಂಟ್ ಆಗ್ಬಿಟ್ಟಿರ್ತಾರೆ ಒಳಗಡೆ. ರೆಡ್ ಕಾರ್ಡ್ ಬೇಕಾಗಲ್ಲ ಅಲ್ಲಿ, ನಮ್ಮಲ್ಲಿ ಬೇಕಾಗಿಲ್ಲ ಸರ್. ಆಗಲೇ ಮಾಂಟಾಜ್ ಸಾಂಗು ಹಾಕಿದ್ರು, ಅದರಲ್ಲಿ ಒಂದು ಸಾಲು ಬರುತ್ತೆ, ಏನು ಅಂದರೆ 100 ದಿನ ಬದುಕಿದ್ರೆ 50 ಲಕ್ಷ ಸಿಗುತ್ತೆ ಅಂತ ಏನೋ ಒಂದು ಸಾಲು ಬರುತ್ತೆ. 90 ದಿವಸ ಬದುಕಿದ್ರೆ ಅದು ಬೇಕಿತ್ತಾ ಅಂತ ಪದ. ಅದು ಇಂಥ ಒಳ್ಳೆ ಶೋ ಆ ಥರದ ಪದಗಳು ಬೇಕಿತ್ತಾ ಅಂತ 10 ವರ್ಷ ಆದ್ಮೇಲೆ ಕೇಳಿಸಿದೆ ಅವರಿಗೆಲ್ಲ. ಒಂದು ಗೇಮ್ ಅಲ್ಲಿ ಒಂದು ಸೋಲು ಗೆಲುವು ಇರುತ್ತೆ, ಆ ಅರ್ಥದಲ್ಲಿ ತಗೊಂಡಿದ್ದೇವೆ ಬಿಟ್ರೆ ಬೇರೆ ಅವನು ಜೀವಂತ ಅಂತ ಹಂಗಲ್ಲ. ಅದು ಸರ್. ಈಗ ಮನೇಲಿ ಹೋಗ್ಬೇಕಾದ್ರೆ ಏನಾರು ಮಾತಾಡಕಪ್ಪ ಏನ್ ಗಲಾಟೆ ಇದೆ ಮನೆ ಒಳಗಡೆ ಅಂದ್ರೆ, ನಾಳೆ ಬೆಳಿಗ್ಗೆ ಚಿನ್ನ ಜೀವಂತ ಬಂದ್ರೆ ಒಂದು ಗುಂಡಾ ಕಣೋ ಅಂತ ಫ್ರೆಂಡಿಗೆ ಹೇಳಿ ಹೋಗಿರ್ತೀವಲ್ಲ, ಆ ತರ ಅದು ಲೈನ್. ಅದು ಆಟ ಅಂತ ಒಂದು ವರ್ಡ್ ಇದೆ ಸರ್, ಗೇಮ್ ಅಂತ ಒಂದು ವರ್ಡ್ ಇದೆ.